ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಹಳ್ಳಿ ಕಡೆಗಳಲ್ಲಿ ಒಂದು ಮಾತು ಹೇಳ್ತಾರೆ, ಟಗರು 2 ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ ಡಿಚ್ಚಿ ಕೊಡೋದು ಗ್ಯಾರಂಟಿ ಅಂತ. ಎದುರಾಳಿ ಯಾರೇ ಇದ್ರು ಟಗರು ಗುದ್ದು ಕಾಯಂ ಅಂತ. ಈ ಮಾತು ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮೌನವನ್ನ ಟಗರಿಗೆ ಹೋಲಿಸ್ತಿದ್ದಾರೆ. ಟಗರು 2 ಹೆಜ್ಜೆ ಹಿಂದೆ ಇಡೋ ಹಾಗೆ ಸಿದ್ದು ಕೂಡ ಮೌನದ ಹೆಜ್ಜೆ ಇಟ್ಟಿದ್ದಾರೆ. ಹೀಗಾಗಿ ಮುಂದಿನ ಸಿದ್ದು ನಡೆ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಯಾರಿಗೋ ಡಿಚ್ಚಿ ಕಾದಿದೆ ಅನ್ನೋ ಟಾಕ್ ಶುರುವಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮಾಜಿ ಸಿಎಂ ಸಿದ್ದು ಮೌನ ದೀಕ್ಷೆ ತೊಟ್ಟಂತೆ ನಡೆದುಕೊಳ್ತಿದ್ದಾರೆ. ಪಟ್ಟದಿಂದ ಕೆಳಗಿಳಿದಿದ್ದೇ ಕೊನೆ, ಆಮೇಲೆ ಎಲ್ಲೂ ಕಾಣಿಸಿಲ್ಲ, ಎಲ್ಲೂ ಮಾತನಾಡ್ತಿಲ್ಲ. ಇದೇ ಈಗ ಹಲವರ ನಿದ್ದೆಗೆಡಿಸಿರೋದು. ಆತ್ಮೀಯರೇ, ರಾಜ್ಯದ ಅಹಿಂದ ನಾಯಕತ್ವ ವಹಿಸಿಕೊಂಡಿರುವ ಸಿದ್ದರಾಮಯ್ಯ ಇದೀಗ ಮಾಜಿ ಸಿಎಂ ಆಗಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕಟ್ಟಲಾಗಿದೆ. ಆದ್ರೆ ಇದು ಮುಂದಿನ ಚುನಾವಣೆಯ ಮೇಲೆ ಪರಿಣಾಮ ಬೀರಬಾರದು ಅನ್ನೋ ಎಚ್ಚರಿಕೆಯನ್ನು ದೆಹಲಿ ನಾಯಕರು ಪದೇ ಪದೇ ಹೇಳ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರಿಗೂ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಅಹಿಂದವನ್ನ ಜೊತೆಗಿಟ್ಟುಕೊಂಡೇ ರಾಜ್ಯದಲ್ಲಿ 2028ರ ಚುನಾವಣೆಯ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿಕೊಳ್ಳಲು ಸೂಚಿಸಲಾಗಿದೆ. ಆದ್ರೆ ಸಿದ್ದು ಮೌನಕ್ಕೆ ಜಾರಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಾಜ್ಯದಲ್ಲಿ ಅಹಿಂದ ಮತಗಳು ಸಿದ್ದರಾಮಯ್ಯ ಬೆನ್ನಿಗೆ ಬಂದು ನಿಂತಿದೆ. ಸಿದ್ದು ಇದ್ದಲ್ಲಿ ಅಹಿಂದ ಮತಗಳು ಅನ್ನೋ ಮಾತಿದೆ. ಇಷ್ಟು ವರ್ಷ ಸಿದ್ದು ತಲೆ ಕಾದಿದ್ದು ಕೂಡ ಅಹಿಂದ ಮತಗಳೇ. ಹೀಗಾಗಿ ಸಿದ್ದರಾಮಯ್ಯರನ್ನ 2028ರವರೆಗೆ ಸಿಎಂ ಸ್ಥಾನದಲ್ಲಿ ಕೂರಿಸಬೇಕು ಅನ್ನೋದು ಅಹಿಂದ ವಾದ ಆಗಿತ್ತು. ಆದ್ರೆ ಹೈಕಮಾಂಡ್ ಇದಕ್ಕೆ ಮಣಿಯಲಿಲ್ಲ. 2023ರಲ್ಲಿ ಮಾತುಕತೆಯಾದಂತೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ನೀಡಿದ್ದಾರೆ. ಇದೇ ಕಾರಣಕ್ಕೆ ಈಗ ಕಾಂಗ್ರೆಸ್ ನಾಯಕರಿಗೆ ಅಹಿಂದ ಮತಗಳು ಉಲ್ಟಾ ಹೊಡಿಬಹುದು ಅನ್ನೋ ಭೀತಿ ಕಾಡೋದಕ್ಕೆ ಶುರುವಾಗಿದೆ. ಹೀಗಾಗಿ ಸಿದ್ದರಾಮಯ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಂದಡಿ ಇಡುವಂತೆ ದಿಲ್ಲಿ ನಾಯಕರು ಪದೇ ಪದೇ ಎಚ್ಚರಿಸೋ ಕೆಲಸ ಮಾಡ್ತಿದ್ದಾರೆ. ಆತ್ಮೀಯರೇ, ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೇರಿದೆ ಅಂದ್ರೆ ಅದಕ್ಕೆ ಪ್ರಮುಖ 2 ಕಾರಣ ಇದೆ. ಒಂದು ಅಹಿಂದ ಮತ, ಇನ್ನೊಂದು ಅಲ್ಪಸಂಖ್ಯಾತ ವರ್ಗ. ಅಲ್ಪಸಂಖ್ಯಾತ ವರ್ಗ ಬಹುತೇಕ ಕಾಂಗ್ರೆಸ್ ಬೆನ್ನಿಗೆ ನಿಲ್ಲುತ್ತೆ. ಇದು ಕಾಂಗ್ರೆಸ್ಗೂ ಚೆನ್ನಾಗಿ ಗೊತ್ತಿದೆ. ಆದ್ರೆ ಸಿದ್ದರಾಮಯ್ಯ ದೂರ ಆಗಿರೋದ್ರಿಂದ ಅಹಿಂದ ಸಮುದಾಯ ಕಾಂಗ್ರೆಸ್ ಬೆನ್ನಿಗೆ ನಿಲ್ಲುತ್ತಾ ಇಲ್ವಾ ಅನ್ನೋದೇ ದಿಲ್ಲಿ ನಾಯಕರ ನಿದ್ದೆಗೆಡಿಸಿರೋದು. ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ. ಈ ಸಮುದಾಯವನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸೋ ಹಾಗಿಲ್ಲ. ಲಿಂಗಾಯತ ಸಮುದಾಯ ಬಿಜೆಪಿಗೆ ಬೆನ್ನೆಲುಬಾಗಿ ನಿಂತ್ರೆ, ಒಕ್ಕಲಿಗ ಸಮುದಾಯ ಜೆಡಿಎಸ್ ಹಿಡಿತದಲ್ಲಿದೆ. ಹೀಗಾಗಿ ಅಹಿಂದದ ಮತಗಳು ಚದುರದಂತೆ ಎಚ್ಚರಿಕೆ ವಹಿಸೋದು ಡಿಕೆ ಶಿವಕುಮಾರ್ ಹೆಗಲಿಗೆ ಬಂದು ಕೂತಿದೆ. ಆತ್ಮೀಯರೇ, ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ನೀಡಿರುವ ಹೈಕಮಾಂಡ್ 2028ರ ಟಾರ್ಗೆಟ್ ನೀಡಿದೆ. ಹೀಗಾಗಿ ಡಿಕೆಶಿ ಈಗಾಗಲೇ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗಕ್ಕೆ ನೀಡಲಾಗಿದೆ. ಡಿಸಿಎಂ ಸ್ಥಾನ ಹಾಗೂ ಗೃಹ ಇಲಾಖೆ ದಲಿತ ಸಮುದಾಯದ ನಾಯಕರಿಗೆ ನೀಡಲಾಗಿದೆ. ಈ ಮೂಲಕ ಹೈಕಮಾಂಡ್ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದೆ. ಆದ್ರೆ ಮುಸ್ಲಿಮರಿಗೆ ಕೇವಲ 1 ಸಚಿವ ಸ್ಥಾನವನ್ನಷ್ಟೇ ನೀಡಲಾಗಿದೆ. ಇದೀಗ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲೂ ಹೈಕಮಾಂಡ್ ನಾಯಕರು ಈ ಬಗ್ಗೆ ಅಳೆದು ತೂಗಿ ಎಚ್ಚರಿಕೆ ಹೆಜ್ಜೆ ಇಡುವ ಸಾಧ್ಯತೆ ದಟ್ಟವಾಗಿದೆ. ಸಿದ್ದರಾಮಯ್ಯ ಅವರನ್ನ ಅಧಿಕಾರ ಹಸ್ತಾಂತರ ಸಂದರ್ಭದಲ್ಲಿ ಕಡೆಗಣಿಸಲಾಗಿದೆ ಅನ್ನೋ ಸಂದೇಶ ಹೊರಬರದಂತೆ ನೋಡ್ಕೊಳ್ಬೇಕು. ಇದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರ ಮುಂದಿರುವ ಸವಾಲು. ಇದೇ ಕಾರಣಕ್ಕೆ ಯಾವುದೇ ಸಭೆಯಾದ್ರೂ, ರಾಜ್ಯದ ಯಾವುದೇ ಪ್ರಮುಖ ನಿರ್ಧಾರ ಕೈಗೊಳ್ಳಬೇಕಿದ್ರು ಸಿದ್ದರಾಮಯ್ಯರನ್ನ ಮುಂದೆ ಇಟ್ಕೊಂಡೇ ತೀರ್ಮಾನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಪಟ್ಟದಿಂದ ಕೆಳಗಿಳಿದ್ರೂ ಕೂಡ ಪವರ್ ಹೋಗಿಲ್ಲ. ಸಿದ್ದು ಇಲ್ಲದೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಇಲ್ಲ ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣದ ವೇಳೆ ಸಿದ್ದರಾಮಯ್ಯ ಅವರನ್ನ ಸನ್ಮಾನಿಸಲು ಪಕ್ಷ ತೀರ್ಮಾನ ಮಾಡಿದೆ. ನೂತನ ಅಧ್ಯಕ್ಷ, ನೂತನ ಸಿಎಂ ಜೊತೆಗೆ ಸಿಡಬ್ಲ್ಯೂಸಿ ಸದಸ್ಯರಾಗಿರೋದಕ್ಕೆ ಸಿದ್ದರಾಮಯ್ಯರನ್ನು ಗೌರವಿಸಲು ನಿರ್ಧಾರ ಮಾಡಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಪಕ್ಷದ ಹಿಡಿತ ಹೊಂದಿದ್ದಾರೆ ಅನ್ನೋ ಸಂದೇಶ ರವಾನಿಸೋ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅದ್ಯಾಕೋ ಸಿದ್ದರಾಮಯ್ಯ ಯಾವುದಕ್ಕೂ ಒಲವು ತೋರಿಸುವಂತೆ ಕಾಣ್ತಾ ಇಲ್ಲ. ಸಿಎಂ ಪಟ್ಟದಿಂದ ಕೆಳಗಿಳಿದ ದಿನದಿಂದಲೂ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ. ಯಾವುದೇ ರಿಯಾಕ್ಷನ್ ಇಲ್ಲ, ಯಾವುದಕ್ಕೂ ಪ್ರತಿಕ್ರಿಯಿಸಲ್ಲ.
ಜೊತೆಗೆ ಆಪ್ತರ ಜೊತೆಗೂ ಕಾಣಿಸ್ತಿಲ್ಲ. ಅದರಲ್ಲೂ ತಮ್ಮ ಪರಮ ಶಿಷ್ಯರಂತೆ ಕಾಣ್ತಾ ಇದ್ದ ಸತೀಶ್ ಜಾರಕಿಹೊಳಿ ಹಾಗೂ ಜಮೀರ್ ಅಹಮದ್ ರಿಂದಲೂ ದೂರ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ತಕ್ಕಂತೆ ಒಂದಿಷ್ಟು ಬೆಳವಣಿಗೆ ಸಹ ನಡೀತಾ ಇದೆ. ಯಾವಾಗ್ಲೂ ಜಮೀರ್ ಹಾಗೂ ಸತೀಶ್ ಸಿದ್ದರಾಮಯ್ಯ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ದವರು ಆದ್ರೀಗ ದೂರ ದೂರ ಉಳಿದಿದ್ದಾರೆ. ಹೀಗಾಗಿ ಸಿದ್ದು ಟೀಮ್ ಕೂಡ ಸ್ವಲ್ಪ ಮಟ್ಟಿಗೆ ದೂರ ಆದಂತಿದೆ. ಹೀಗಾಗಿ ಸಿದ್ದು ನಡೆ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿದೆ. ಅದೇನೇ ಇರಲಿ, ಒಂದು ವೇಳೆ ಸಿದ್ದರಾಮಯ್ಯ ಇದೇ ರೀತಿ ಮೌನಕ್ಕೆ ಶರಣಾದ್ರೆ ಅದು ಕಾಂಗ್ರೆಸ್ಗೆ ಹೊಡೆತ. ಸಿದ್ದು ವರ್ಚಸ್ಸಿಗೇನು ಧಕ್ಕೆ ಆಗಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.